ಅಶೋಕ್ ಸರ್ ಇನ್ನೊಂದು ಮಾತಾಡಿದ್ರು, ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಮಾತಾಡ್ತೀರಿ, ಧರ್ಮಸ್ಥಳ ಹೆಸರು ತೆಗಿತೀರಿ, ಕ್ಷೇತ್ರಕ್ಕೆ ಹಾಳಾಗತ್ತಂತ. ಅಶೋಕ್ ಸರ್, ನೀವು ಬಿಜೆಪಿ ಶಾಸಕರನ್ನು ಕೇಳಿ 2083ರಿಂದ 2095 2000 ಇಸ್ವಿಯವರೆಗೆ ನಿಮ್ಮ ಬಿಜೆಪಿ ಶಾಸಕರು ಎಷ್ಟು ಜನ ಬಿಜೆಪಿ ಸದನದಲ್ಲಿ ಅಧಿವೇಶನದ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಆಗಿರುವಂತ ಅತ್ಯಾಚಾರ ಅನಾಚಾರಗಳ ಬಗ್ಗೆ ಸದನದಲ್ಲಿ ಮಾತಾಡಿದಾರಂತ ನಾಳೆ ಬೆಳಿಗ್ಗೆ ದಾಖಲಾತಿಯನ್ನು ಕೊಡ್ತೇನೆ. ಯಾಕಂದ್ರೆ ನೀವು ಬಿಜೆಪಿ ಶಾಸಕರು ಸದನದಲ್ಲಿ ಬಿಜೆಪಿ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರೆ ಕ್ಷೇತ್ರ ಹಾಳಾಗುದಿಲ್ಲ, ಧರ್ಮ ಹಾಳಾಗುದಿಲ್ಲ. ಹೋರಾಟಗಾರರು ಧರ್ಮಸ್ಥಳದ ಹೆಸರು ತೆಗೆದಿದ್ರೆ ಧರ್ಮ ಹಾಳಾಗ್ತದೆ, ಕ್ಷೇತ್ರ ಹಾಳಾಗ್ತದೆ. ಹಾಗಾದ್ರೆ ಅಲ್ಲಿ ಒಂದು ನ್ಯಾಯ, ಇಲ್ಲಿ ಒಂದು ನ್ಯಾಯನ? ನಿಮ್ಮ ಶಾಸಕರಿಗೆ ನೈತಿಕತೆ ಇದ್ರೆ ಅದನ್ನ ಕೇಳಬೇಕಿತ್ತು. ನಾನು ವೈಯಕ್ತಿಕವಾಗಿ ಹೇಳ್ತಕ್ಕಂಥ ಹೇಳಿಕೆ, ನಾನು ಬಿಜೆಪಿ ವಕ್ತಾರರಾಗಿ ಹೇಳ್ತಕ್ಕಂಥ ಹೇಳಿಕೆಗೆ ವ್ಯತ್ಯಾಸ ಇರುತ್ತೆ. ನಾನು ಒಂದೇ ನಿಮಿಷ ಸರ್, ನಾನು ಅಶೋಕ್ ಗೌಡ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ ಮೇಲೆ ನಾನು ಅಶೋಕ್ ಗೌಡ ಆಗಿ ಹೇಳ್ತಾ ಇದ್ದೀನಿ, ಬಿಜೆಪಿ ವಕ್ತಾರ ಆಗಿ ಹೇಳ್ತಾ ಇಲ್ಲ. ನಾನು ಬಿಜೆಪಿ ವಕ್ತಾರ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಗ ನಾನು ಬಿಜೆಪಿ ವಕ್ತಾರ ಮಾತ್ರ ರೆಕಾರ್ಡ್ ಆಗುತ್ತೆ. ಒಂದ್ ನಿಮಿಷ, ಇದು ಸೂಕ್ಷ್ಮವಾಗಿ ಹೇಳಿದ್ದೇನೆ. ಇದು ಯಾರು ಹೇಳಿದ್ದಾರೆ, ಏನಕ್ಕೆ ಹೇಳಿದ್ದಾರೆ ನಿಮ್ಗೆ ಅರ್ಥ ಆಗುತ್ತೆ, ಜನಕ್ಕೂ ಅರ್ಥ ಆಗುತ್ತೆ. ಜನಕ್ಕೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ತುಂಬ ಜನ ಈಗಾಗಲೇ ಅದ್ರ ಬಗ್ಗೆ ಯೂಟ್ಯೂಬ್ ಮಾಡಿದ್ದಾರೆ, ಅವರು ಹೇಳಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಹೌದು ಬಿ ಜೆ ಪಿನಲ್ಲಿದ್ದರು, ಶಾಸಕರಾಗಿದ್ದರು, ಆ ವ್ಯಕ್ತಿ ಆಪಾದನೆ ಮಾಡ್ತಾ ಇದ್ರು, ತದನಂತರದಲ್ಲಿ ಬಿ ಜೆ ಪಿ ಬಿಟ್ಟರು, ಅದಾದಮೇಲೆ ಕಾಂಗ್ರೆಸ್ಗೆ ಹೋದರು, ಆಗಲೂ ಅವ್ರು ಕಂಟಿನ್ಯೂ ಮಾಡಿದ್ರು. ಇದೆಲ್ಲನೂ ನೋಡಿ, ಅನೇಕ ಬಾರಿ ಹೇಳ್ತಾ ಇದ್ದೀವಿ, ವೈಯಕ್ತಿಕ ಬ್ಯಾಟಲ್ಸ್ನ ನಾವು ಅದನ್ನು ಸಾಮಾಜಿಕ ಬ್ಯಾಟಲ್ ಅಂತ ಕ್ರಿಯೇಟ್ ಮಾಡಿಬಿಡ್ತೀವಿ. ಅದು ತಪ್ಪು. ನನ್ನ ವೈಯಕ್ತಿಕ ಪ್ರಾಬ್ಲಮ್ ಇದೆ. ಉದಾಹರಣೆಗೆ ಒಂದೇ ನಿಮಿಷ ಸ್ಮಿತಾ, ಇದು ತುಂಬ ಒಳ್ಳೆಯ ಪ್ರಶ್ನೆ. ಈಗ ಯಾರು ನಿಮಗೆ ಸುಜಾತಾ ಭಟ್ ಅಂತ ಹಿರಿಯ ಹೆಂಗಸು, ಆಕೆ ಏನು ಹೇಳಿದ್ಲು, ಬಂದು ವೈಯಕ್ತಿಕವಾಗಿ ನನಗೆ ಸಮಸ್ಯೆಗಳಾಗಿತ್ತು, ಅದರಿಂದಾಗಿ ನಾನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ಲು. ಆಯ್ತಾ? ಆ ವೈಯಕ್ತಿಕ ಬ್ಯಾಟಲ್ನ ಅನನ್ಯ ಭಟ್ ಅನ್ನೋ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಆಕೆ ಹೇಳ್ಬೇಕಾಗಿತ್ತು, ನಮ್ಮ ತಾತಂದು ಈ ಥರ ದೇವಸ್ಥಾನ ಇತ್ತು, ನಮ್ಮ ತಂದೆಗೆ ಬಂದಿತ್ತು, ಇದೆಲ್ಲ ಏನೇನೋ ನಮಗೂ ಈಗೇನಾಗಿದೆ, ಅನೇಕ ಜನ ಹೋಗಿ ಚಾನಲ್ಗಳವರು ಹಿಡಿದ್ಮೇಲೆ ಅದ್ರ ಕಥೆನೂ ಸತ್ಯ ಆಚೆ ಬರ್ತಾ ಇದೆ. ನಮಗೆ ಗೊತ್ತಿಲ್ಲ ಅದು, ನಾನು ಅದನ್ನ ನಂಬ್ತಿರೋ ಬಿಡ್ತಿರೋ ಬೇರೆ ವಿಚಾರ. ಬರ್ಲಿ. ಆದ್ರೆ ಏನಾಗ್ತದೆ ಅಂದ್ರೆ, ನೀವು ವೈಯಕ್ತಿಕ ಬ್ಯಾಟಲ್ನ ಸಮಾಜದ ಬ್ಯಾಟಲ್ ಅಂತ ತೋರ್ಸಕ್ ಹೋಗ್ಬೇಡಿ. ನಿಮಗೆ ತಿಮ್ರೋಡಿದು ಅಷ್ಟೇ ವೈಯಕ್ತಿಕ ಬ್ಯಾಟಲ್, ಅದನ್ನ ಸಮಾಜದ ಬ್ಯಾಟಲ್ ಅಂತ ತೋರ್ಸಕ್ ಹೋಗ್ಬೇಡಿ. ಸರಿ, ಬ್ರೇಕ್ ಇಂದ ಬಂದ ನಂತರದಲ್ಲಿ ನಾನು ಆಗ್ಲೇ ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ಉತ್ತರ ಬೇಕು. ಅದರ ಜೊತೆಯಲ್ಲೇ ಮಹಾಬಲ ಶೆಟ್ರು ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಒಂದು ಬಾರಿ ಲೈವ್ ಬಂದಾಗ ದಿನೇಶ್ ಅವರೇ ಹೇಳಿದ್ರು, ನೋಡಿ ಎಷ್ಟೋ ಬಾರಿ ಕೊಳೆತ ಸ್ಥಿತಿಯಲ್ಲಿ ದೇಹಗಳು ಸಿಗ್ತಾ ಇತ್ತು. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಅವತ್ತೇ ಸಾವನ್ನಪ್ಪಿದ ಬಗ್ಗೆ ರಿಪೋರ್ಟ್ ಆಗುತ್ತೆ, ಅವತ್ತೇ ದಫನ್ ಮಾಡಿಬಿಟ್ಟಿದ್ದಾರೆ ಕೆಲವೇ ಗಂಟೆಗಳಲ್ಲಿ ಅನ್ನೋದು ಒಂದು ದಾಖಲೆ ಬಗ್ಗೆ ನೀವು ಹೇಳ್ತಾ ಇದ್ರಿ. ಮಹಾಬಲ ಶೆಟ್ರು ಹೇಳ್ತಾರೆ, ಕೊಳೆತ ಸ್ಥಿತಿಯಲ್ಲಿ ಸಿಕ್ಕ ಶವಗಳನ್ನು ನಾವು ಅಲ್ಲಿಂದ 100 ಮೀಟರ್ ಕೂಡ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗಾಗಿ ಆನ್ ದ ಸ್ಪಾಟ್ ಅಲ್ಲೇನೆ ನಾವು ಹೋಗಿ ಪೋಸ್ಟ್ ಮಾರ್ಟಮು ಕೂಡ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿದ್ದಾಗ ವೈದ್ಯರು ಪೊಲೀಸರು ಅದನ್ನ ಅಟೆಸ್ಟ್ ಮಾಡಿದ ನಂತರದಲ್ಲಿ ಅಲ್ಲೇ ದಫನ್ ಮಾಡಲಾಗ್ತಿತ್ತು ಅಂತೇಳಿ ಆ ದಾಖಲೆನೇನಾದ್ರೂ ಗ್ರಾಮ ಪಂಚಾಯತಿಯಲ್ಲಿ ಕಂಡು ಕನ್ಫ್ಯೂಸ್ ಆದ್ರೆ ಅದ್ರ ಬಗ್ಗೆ ಉತ್ತರ ಪಡ್ಕೊಳ್ಳೋಣ. ಬ್ರೇನೇಶ್ ಅವರೇ, ನಾನು 2 ಪ್ರಶ್ನೆ ಕೇಳಿದ್ದೀನಿ. ಒಂದು, 5 ಪ್ರಕರಣವನ್ನ ಹೊರತುಪಡಿಸಿ ನೂರಾರು ಹೆಣ್ಣು ಮಕ್ಕಳ ಪೈಕಿ 1-2 ಉದಾಹರಣೆ ಕೊಡಿ. ಅದ್ರ ಜೊತೆಯಲ್ಲಿ ನೀವು ಹೇಳ್ದಾಗೆ ಬೆಳಗ್ಗೆ ಹೆಣ ಸಿಕ್ತು, ರಾತ್ರಿ ದಫನ್ ಮಾಡ್ಬಿಟ್ರು, ಮಹಾಬಲ ಶೆಟ್ರು ಕೊಟ್ಟ ಹೇಳಿಕೆ, ಅದಕ್ಕೆ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ? ಮಹಾಬಲ ಶೆಟ್ರು ಅವರು ಒಂದು ಟಿವಿ ಚಾನಲ್ ಅಲ್ಲಿ ಹೇಳಿಕೆ ಕೊಟ್ಟರು, ನಾನಲ್ಲಿ 70ಕ್ಕೂ ಹೆಚ್ಚು ಎಪ್ಪತ್ತಕ್ಕೂ ಹೆಚ್ಚು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ, ಮತ್ತೆ ಅಲ್ಲೇ ಹುಗ್ದಾಕಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇರುವಾಗ. ಅದೇ ಇನ್ನೊಂದು ಚಾನಲ್ ಅಲ್ಲೂ ಕೂಡ ಅವರೊಂದ್ಸಲ ಹೇಳಿಕೆ ಕೊಟ್ಟಿದ್ದಾರೆ, ಅಲ್ಲ ನಾನು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ, ಹುಗ್ದಾಕ್ಲಿಕ್ಕೆ ನಾನಿಲ್ಲ ಅನ್ನೋದನ್ನ ಅವರು ಸ್ಪಷ್ಟತೆಯನ್ನು ಕೊಟ್ಟರು. ಒಂದನೇದಾಗಿ ನೀವು ಹೇಳ್ದಾಗೆ 2014 ಕೂಡ ದಾಖಲಾತಿ ನಾಳೆ ನಿಮ್ಗೆ ಮುಟ್ಸ್ತೇನೆ. ಅದೇ ದಿನ ಸಿಕ್ಕಿರುವಂತ ಬಾಡಿ ಅದೇ ದಿನ ಹುಗ್ದಾಕಿರುವಂತದ್ದು. ಏನ್ ಕಾರಣ ಅಂತ ಹೇಳಿ, ಯಾವುದು ಅನುಮಾನ ಯಾಕೆ ಅದರಲ್ಲಿ? ಇವತ್ತು ಬೆಳಗ್ಗೆ ಕೊಳೆತ ಸ್ಥಿತಿಯಲ್ಲಿ, ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಿದ್ದೀನಿ, ನನಗೆ ಗೊತ್ತಿಲ್ಲ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ. ಅತ್ಯಂತ ಕೊಳೆತ ಸ್ಥಿತಿಯಲ್ಲಿ ಒಂದು ದೇಹ ಸಿಕ್ಕಾಗ ನೀರಿನಲ್ಲಿ ಇರುತ್ತೆ, ಎಷ್ಟೋ ದಿನದಿಂದ ಡಿಕಂಪೋಸ್ ಆಗಿ ಹೋಗಿರುತ್ತೆ, ಅದನ್ನ ಸಾಗಿಸ್ಲಿಕ್ಕೂ ಸಾಧ್ಯ ಆಗಲ್ಲ ಅಂತ ಆದಾಗ ಕೆಲವೇ ಗಂಟೆಗಳಲ್ಲಿ ಪೊಲೀಸರು ಬರ್ತಾರೆ, ಹಾಗೆ ವೈದ್ಯರು ಬರ್ತಾರೆ, ಅಲ್ಲೇನೆ ಅದಕ್ಕೆ ಬೇಕಾದ ಪರೀಕ್ಷೆಗಳಾಗುತ್ತೆ, ದಫನ್ ಮಾಡ್ತಾರೆ. ತಪ್ಪೇನಿದೆ? 20 ವರ್ಷನೂ ಕೊಳೆತ ಹೆಣನ ಸಿಗ್ತದ ಕೇಳೋದು ಒಂದು ನಾನು ಕೇಳ್ತಿರೋದು ಸರ್. ನೀವು ದಫನ್ ಮಾಡಿದ್ದಾರೆ. ದಾಖಲಾತಿ ಕೊಡ್ತೀನಿ. 2010ರಲ್ಲಿ ಶರಾವತಿ ಲಾಡ್ಜ್ ಅಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಾರೆ. ಆಗ್ಲೇ ನೀವೇನ್ ಹೇಳಿದ್ದು ಅಂದ್ರೆ 269 ಹೆಣ ಅಂತ ಹೇಳ್ತಾರೆ, 262 ಹೆಣ ಅಂತ ಹೇಳ್ತಾರೆ.
62 ಹೆಣ ಮಾತ್ರ ಅನ್ನೋನ್ ಬಾಡೀಸ್ ಅಂತ ಹೇಳ್ತಾರೆ ಅಂತ ತಾವು ಹೇಳಿದ್ದು, ನಾನು ಹೇಳಿದ್ದಲ್ಲ, ನಾನು ಬರ್ಕೊಂಡಿದ್ದೆ. ಅದು ಗ್ರಾಮ ಆಯ್ತು ಸರ್ 62 ಹೆಣ ಅನ್ನೋನ್ ಬಾಡೀಸು. ಅದರಲ್ಲಿ ಎಷ್ಟು ಹೆಣ ಕೊಳತೋಗಿತ್ತು, ಎಷ್ಟು ಹೆಣ ಇದಾಗಿತ್ತು, ಆ ಮಾಹಿತಿ ಕೊಡಿ ಕರೆಕ್ಟ್ ಆಗಿ. ನೀವ್ ಏನಾಗಿದೆ, ನೀವ್ ಏನ್ ಹೇಳ್ತಿದ್ರ ಅಂದ್ರೆ ಎಕ್ಸಾಕ್ಟ್ಲಿ ದಟ್. ಆಮೇಲೆ ನಿಮ್ಗೆ 1-2 ಹೆಣ ಕೊಳ್ತೋಗಿರ್ಬೋದು, 2 ಹೆಣ ಎಲ್ಲ ಒಂದು ಕಾಡಿನಲ್ಲಿ, ಅದು ಫಸ್ಟ್ ಪಕ್ಕದಲ್ಲಿ ಕಾಡಿದೆ. ಅನೇಕ ಜನ ನಾವು ಹುಡುಗರುಗಳೆಲ್ಲ ನೋಡ್ತಾ ಇರ್ತೀವಿ, ಅನೇಕ ಜನ ಅಲ್ಲಿ ಹೋಗ್ತಾರೆ, ಕಾಡಲ್ಲಿ ಕುತ್ಕೊಳ್ತಾರೆ. ಅವಾಗ ಯಾವುದೋ ಒಂದು ಪ್ರಾಣಿ ಅಟ್ಯಾಕ್ ಆಗಿರ್ಬೋದು, ಆಮೇಲೆ ಎಷ್ಟೋ ಜನಕ್ಕೆ ಬೇರೆ ಬೇರೆ ರೀತಿ ಸಾವುಗಳಾಗೋಗಿರ್ತಾವಲ್ಲಿ. ಅದನ್ನೆಲ್ಲಾನು ನೀವು ಈ ಬ್ಯಾಟಲ್ ತಗೊಂಡ್ಬಂದು ಫಿಕ್ಸ್ ಮಾಡ್ಬೇಕು. 2010ರಲ್ಲಿ ನಿಮ್ಗೆ ಹೇಳ್ತೇನೆ, 2010ರಲ್ಲಿ ಶರಾವತಿ ಲಾಡ್ಜ್ ಅಲ್ಲಿ ಒಂದು ಕೊಲೆ ಆಗುತ್ತೆ. ಪೊಲೀಸ್ ರಿಪೋರ್ಟ್ ನಾವ್ ಹೇಳಿದ್ದಲ್ಲ. ಶರಾವತಿ ಲಾಡ್ಜ್ ಅಲ್ಲಿ ಕೊಲೆ ಆಗುತ್ತೆ 83/2010 302-201 ಸೆಕ್ಷನ್ ಅಡಿಯಲ್ಲಿ FIR ದಾಖಲಾಗುತ್ತೆ. ಬೆಳಿಗ್ಗೆ FIR ದಾಖಲಾಗುತ್ತೆ, ಮಧ್ಯಾಹ್ನ ದಫನ್ ಮಾಡಿ ಅದ್ರ ಜೊತೆಗೆ ದಹನ ಮಾಡಿ ಅಂತೇಳಿ ಮಾಡಿಬಿಡ್ತಾರೆ. ದಹನ ಮಾಡಿ ಕೂಡ ಪೇಮೆಂಟ್ ಕೂಡ ಕೊಟ್ಟು ಬಿಡ್ತಾರೆ. ಇಂಥ ಹಲವಾರು ತಪ್ಪಾಗಿದೆ ಯಾರಿಂದ ಅಲ್ಲಿ? ತಪ್ಪಾಗಿದೆ ಯಾರಿಂದ ಸರ್? ತಪ್ಪಾಗಿದೆ ಸರ್ FIR ಆಯ್ತಲ್ವಾ? FIR ಆದಾಗ ನೀವು ಹಿಡ್ಕೊಬೇಕಾಗಿರೋದು ಇಲ್ಲಿ ಯಾರನ್ನ ಅಂದ್ರೆ, ಆವತ್ತು ಅಲ್ಲಿ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಸರ್, ಯಾರಲ್ಲಿ SP ಇದ್ರು ಅವ್ರನ್ನ ನೀವು ಪ್ರಶ್ನೆ ಮಾಡ್ಬೇಕು ಇವತ್ತು. ಎಲ್ಲೆಲ್ಲ ಹೋಗ್ತಾ ಇದೆ ನಿಜ. ಅವತ್ತೇ FIR ಆಯ್ತು, ಅವತ್ತೇ ಇದೆಲ್ಲ ಆಯ್ತು, ಆಮೇಲೆ ದಫನ್ ಮಾಡಿದ್ರು. ಆದ್ರೆ ನೀವ್ ಎಲ್ಲಿ ಕನೆಕ್ಟ್ ಮಾಡ್ತೀರಿ? ಧರ್ಮಸ್ಥಳ ಹುಂಡಿಗೆ ಎಷ್ಟು ದುಡ್ಡು ಬಿತ್ತು? ಎಕ್ಸಾಕ್ಟ್ಲಿ ಅದೇ ಪಾಯಿಂಟ್. ನಿಮ್ಮ ಸಂಗಾತಿಗಳು ಬಹಳ ಕಮ್ಮಿ ಇದೆ. ನಾನು ದಿನೇಶ್ ಅಮೃತೆ ಸರ್, ಕೇವಲ ಯೂಟ್ಯೂಬರ್ಗಳಿಗೆ ಮಾತ್ರ ಅಲ್ಲ, ಅಂದ್ರೆ ಈ ಯೂಟ್ಯೂಬರ್ಗಳಿಗೆ ಕೊಟ್ಟಾಗ್ಬಿಟ್ಟಿದೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ದಾಖಲೆ ಕೊಡ್ತೀನಿ ಅಂತ ಹೇಳಿ ಅಟ್ಲೀಸ್ಟ್ ದಿನೇಶ್ ಅವರಾದ್ರೂ ಹೇಳಿದ್ದಾರೆ. ಆ ದಾಖಲೆ ಸಿಗ್ಲಿ, ಮತ್ತೊಂದು ಡಿಬೇಟ್ ಮಾಡೋಣ. ಆದ್ರೆ ನಾನು ಕಡೆದಾಗಿ ಮುನಿಗಳ ಹತ್ರ ಒಂದು ರಿಯಾಕ್ಷನ್. ಸರ್, ತಾಳ್ಮೆಯಿಂದ ಇದ್ದೀವಿ, ತಾಳ್ಮೆಯನ್ನ ಕಳೆದುಕೊಳ್ಳೋ ಹಾಗಾಗಬಾರ್ದು ಅಂತ ನೀವು ಹೇಳಿದ್ರಿ. ತಾಳ್ಮೆ ಕಳೆದುಕೊಳ್ಳೋ ಹಾಗಾಗೋದಂದ್ರೆ SIT ತನಿಖೆ ಅಂತೂ ನಡೀತಾ ಇದೆ. ಇದಾಗೋವರೆಗೂ ಅಂತೂ ನಾವಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಕಾಯಲೇಬೇಕಾದ ಅನಿವಾರ್ಯತೆ ಸರ್. ಈಗ SIT ತನಿಖೆ ನಡೀತಾ ಇದೆ. ತನಿಖೆ ನಡೆಯುವಾಗ ಬಿ ಸಾಕಷ್ಟು ವಿಡಿಯೋ ಹೊರಗಡೆ ಬರ್ತಾ ಇದ್ದಾವೆ. ಆತದಲ್ಲಿ ಅಪ್ರಚಾರ ಮಾಡ್ತಾ ಇದ್ದಾರೆ. ಇದ್ದಂಥ ಅನೇಕ ಪ್ರಕಾರ ಧರ್ಮಸ್ಥಳ ಭಕ್ತರ ಬಗ್ಗೆ, ಅಲ್ಲಿ ಜನ ಹೋಗಿ ಭೇಟಿ ಕೊಡೋರ ಬಗ್ಗೆ ಏನು ಮಾತಾಡಬಾರಂಥ ಶಬ್ದಗಳು ಮಾತಾಡ್ತಾ ಇದ್ದಾರೆ. ಅಂತ ಇದು ನೋಡ್ರಿ, ತಾಳ್ಮೇಳ ಒಂದು ರೀತಿ ಇರ್ತೈತಿ. ಮಾಳೆ ಇನ್ನು ಜರಕರ್ತ ಹಿಂಗೆ ಇವ್ರು ಮಾಡ್ಕೋತ ಹೋದ್ರು ಜನ ರೋಡ್ಗೆ ಈಗ ರೋಡ್ಗೆ ಬೈಂದಾರ, ನಾಳೆ ಸತ್ಯಾಗ್ರಹ ಇಳು ಪ್ರಸಂಗ ತರಬಾರ್ದ. ಮತ್ ಯಾವ ರೀತಿ ನಮ್ಗೆ ಹೆಂಗ ತಾಳ್ಮೇಳ ಇಡಬೇಕಂತ ಮುಂದಿನ ಇಡಬೇಕ. ಆಯ್ತು ಸರ್, ಸಮಯ ಇದ್ದಷ್ಟೇನೆ. ಅಮೃತೇಶ್ ಸರ್ ಹೇಳಿದಾಗ ಇದಕ್ಕೆ ಒಂದೇ ಒಂದು ಸ್ವಲ್ಪ ಡಯಾಗ್ನೋಸ್ ಮಾಡಿ ಹೇಳ್ಬಿಡ್ತೀವಿ. ಇದ್ರಲ್ಲಿ 5 ತಂಡ ಮಾಡ್ಕೊಂಡಿದ್ದಾರೆ. ಒಂದು ತಂಡ ಬಂದು ಹೇಳ್ತಾರೆ ನ್ಯಾಯಯುತವಾಗಿ ನಾವು ದಾಖಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದು ತಂಡ ಬುಲ್ಡೋಸ್ ಮಾಡಿ ದೇವಸ್ಥಾನ ನೋಡಿರಿ ಅಂತ ಹೇಳ್ತಾರೆ. ಇನ್ನೊಂದು ತಂಡ ಬಂದು ಹೇಳ್ತಾರೆ ಯೂಟ್ಯೂಬ್ ಮಾಡಿ ಇಲ್ಲಸಲ್ಲದ ಆರೋಪಗಳು, ವೈಯಕ್ತಿಕವಾಗಿ ಆರೋಪಗಳು, ಇಂಥ ಒಂದು ತಂಡ. ಇನ್ನೊಂದು ತಂಡ ಸರ್ಕಾರದಲ್ಲಿ ಕುತ್ಕೊಂಡು ಸರ್ಕಾರದ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ತಂಡ ಇಂಟರ್ನ್ಯಾಷನಲ್ ಅಲ್ಲೆಲ್ಲ ಕುತ್ಕೊಂಡು ಪ್ರೊಡ್ಯೂಸ್ ಡೈರೆಕ್ಟ್ ಮಾಡ್ತಿರ್ತಕ್ಕಂಥ ಇದು ನಮ್ಮ ಆಪಾದನೆ ಇರ್ತಕ್ಕಂಥದ್ದು. ನೀವು ವೈಯಕ್ತಿಕವಾಗಿ ವೈಯಕ್ತಿಕ ಸಮಸ್ಯೆ ವೈಯಕ್ತಿಕವಾಗಿ ಪರಿಹಾರ ಕಂಡುಕೊಳ್ಳಿ. ನೀವು ಮಾಡಿ, ನೀವು ಯಾವುದೋ ಹೋರಾಟ ಮಾಡಿ, ನಾವು ಹೇಳ್ತೀವಿ. ನೀವೇ ಹೇಳಿದ ಹೇಳಿಕೆ ಆಧಾರದ ಮೇಲೆ ನಿಮ್ಮಿಂದ ದಾಖಲೆ ಹಾಗೆ ತಿಮರೋಡಿ ಅವರ ಕಂಪ್ಲೀಟ್ ವಿಡಿಯೋ ಕೊಡ್ತೀವಿ ಅಂತ ಹೇಳಿದ್ದೀರಿ. ಅದರ ಆಧಾರದ ಮೇಲೆನೆ ನಮ್ಮ ಮುಂದಿನ ಚರ್ಚೆಯನ್ನ ನಡೆಸ್ತೀವಿ ಅನ್ನೋ ಭರವಸೆಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ.